ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತಿನ ವಿಡಿಯೋ ಬಂದು ಸ್ಟ್ರಾಬೆರಿ ಪಿಕ್ಕಿಂಗ್. ಅದಕ್ಕಿಂತ ಮುಂಚೆ ನಾನು ಸ್ವೀಡನ್ದು ವೆದರ್ ಕಂಡೀಷನ್ ಹೇಳ್ಬಿಡ್ತೀನಿ. ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿದೆ. ಇಲ್ಲಿ ಮನೆಗಳಲ್ಲಿ ಫ್ಯಾನ್ ಇರಲ್ಲ, ಸೀಲಿಂಗ್ ಫ್ಯಾನ್ಸ್ ಇರಲ್ಲ, ಎ ಸಿ ಇರಲ್ಲ. ಸೊ ನಾವೇ ಎಲ್ಲ ಕಡೆ ಸ್ಟ್ಯಾಂಡಿಂಗ್ ಫ್ಯಾನ್ಸ್ ಇಟ್ಕೋಬೇಕು, ಅಷ್ಟು ಸೆಕೆ ಇದೆ. 30 ಡಿಗ್ರೀಸ್ ಎಲ್ಲ ಹೋಗಿದೆ. ಆಮೇಲೆ ಹೀಟ್ ವೇವ್ ಅಲರ್ಟ್ ಕೂಡ ಕೊಟ್ಟಿದ್ರು ವೆದರಲ್ಲಿ. ಸೊ ಹೀಗಿದೆ. ಇವತ್ತು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಬರ್ನ್ ಆಗಿಬಿಡ್ತೀವಿ ಅನಿಸುತ್ತೆ, ಗೊತ್ತಿಲ್ಲ. ಪ್ರತಿ ವರ್ಷ ಒಂದಲ್ಲ ಒಂದು ರೀಸನಿಂದ ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗೋಕ್ಕಾಗಿಲ್ಲ. ಸೊ ಈ ವರ್ಷ ಹೋಗೋಣ ಅಂತ ಹೊರಟಿದ್ದೀವಿ. ನೋಡೋಣ ಅಲ್ಲಿ ಹೇಗಿರುತ್ತೆ, ಫಾರ್ಮ್ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ. ಬಾ ಅರಿಯಾದ್ನೂ ಕೂಡ ರೆಡಿ ಆಗಿದ್ದಾಳೆ ಸ್ಟ್ರಾಬೆರಿ ಪಿಕ್ಕಿಂಗಿಗೆ, ಅಲ್ವೇನೆ? ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗ್ತೀವಿ. ಸ್ಟ್ರಾಬೆರಿ ಎಲ್ಲ ಪಿಕ್ ಮಾಡ್ತೀವಿ, ದೊಡ್ಡ ಏನು ಮಾಡ್ತೀಯಾ? ಪಿಕ್ ಮಾಡಿ ಏನು ಮಾಡ್ತೀಯಾ? ಲಾರೀಸ್ ಮಾಡ್ತೀವಿ, ಸ್ಮೂದಿ ಮಾಡ್ತೀವಿ, ಅಷ್ಟೇ. ಓಕೆ, ಚಲೋ ಹೋಗೋಣ. ನಾವು ತಿಂತೀವಿ ಸ್ಟ್ರಾಬೆರಿನ. ಅರಿಯಾದ್ನ ಹೊಸ ಸೈಕಲ್ ಟ್ರೈ ಮಾಡ್ತಾ ಇದ್ದಾಳೆ. ನಾವಿನ್ನೂ ಬ್ಯಾಲೆನ್ಸ್ ಹಾಕಿಲ್ಲ, ಹಾಗೆ ಅವಳನ್ನು ಹೆಲ್ಪ್ ಮಾಡ್ತಾ ಇದ್ದೀವಿ. ನೋಡಿ, ಈ ಥರ ಓಡಿಸ್ತಾ ಇದ್ದಾಳೆ. ಇನ್ನು ಅವಳಿಗೆ ಬರಲ್ಲ. ಬ್ಯಾಲೆನ್ಸ್ ಸೈಕಲ್ ಓಡಿಸ್ತಾ ಇದ್ಲು ಮುಂಚೆ. ಅವಳದೊಂದು ಸಣ್ಣ ಸೈಕಲ್ ಇತ್ತು ವಿತ್ ಬ್ಯಾಲೆನ್ಸು. ಇದು ಬ್ಯಾಲೆನ್ಸ್ ಇಲ್ಲ, ಸೊ ನಾವು ಹೆಲ್ಪ್ ಮಾಡಬೇಕು. ಇನ್ನು ಕಲಿತಾ ಇದ್ದಾಳೆ, ಅಲ್ವೇನೆ? ಇದು ಬ್ಯಾಲೆನ್ಸ್ ಸೈಕಲ್ ಅಲ್ಲ, ನನಗೆ ಬರಲ್ಲ. ಇನ್ನು ನ್ಯೂ ಸೈಕಲ್ 2 ಇಯರ್ಸ್ ಅಷ್ಟೇ ಇರೋದು. ನೋಡಿ, ಫ್ಲವರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಮಲ್ಲಿಗೆ ಥರ ಕಾಣಿಸ್ತಾ ಇದೆ. ನಮ್ಮ ಮನೆ ಪಕ್ಕದ ಮನೆಯವ್ರದ್ದು. ಇಲ್ಲಿ ನೋಡಿ, ಬಟರ್ಫ್ಲೈಸ್ ಸಕ್ಕತ್ತಾಗಿದೆ. ಇಲ್ಲಿ ಬನ್ನಿ, ಇನ್ನೊಂದು ಪಿಂಕ್ ಫ್ಲವರ್ಸ್ ತೋರಿಸ್ತೀನಿ. ಒಳ್ಳೆ ನಮ್ಮ ಕಡೆ ಡೈರಿ ಹೂವು ಅಂತಾರಲ್ಲ, ಆ ಥರ ಇದೆ. ನೋಡಿ ಎಷ್ಟು ದೊಡ್ಡ ಇದೆ. ನೋಡಿ, ಹೊಸ ಹೀರೋಯಿನ್ ಶ್ರದ್ಧಾ ಬಂದಿದ್ದಾರೆ, ಫುಲ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು. ನೋಡಿ, ಈ ಕಡೆ ಬನ್ನಿ. ಆಯಿತು, ಕಾರ್ ಹಾಕ್ತಾ ಇದ್ದಾರೆ. ಶೌರ್ಯನೂ ಬಂದ ಇಂಡಿಯಾಗೆ ಹೋಗಿ. ಶೌರ್ಯ, ಹೆಂಗಿತ್ತು ಇಂಡಿಯಾ ಟ್ರಿಪ್ಪು? ಬಿಸಿಲಿಗೆ ಇಲ್ಲಿ ಇನ್ನೂ ಆಗ್ತಾನೆ ಬಿಡಿ, ಇಲ್ಲಿ ಇನ್ನೂ ಬಿಸಿಲಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟ್ರೈಟ್ನಿಂಗ್. ಇಲ್ಲಿ ನೋಡಿ, ಶ್ರುತಿಯವ್ರ ಮನೆ ರೋಸ್ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಫುಲ್ ಬಂದಿದೆ. ದಿನಾ ಒಂದೊಂದು ದೇವ್ರಿಗೆ ಇಡ್ಬೋದು. ಸೊ ಎಲ್ಲರೂ ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಇವರಿಬ್ರೆ ಹೋಗೋಣ ಅಂದ್ರೆ ಲಿಡಲಲ್ಲಿ ಇನ್ನೂ ಕಡಿಮೆ ಇದೆ, 80 ಕ್ರೋನ ಇದೆ, 90 ಕ್ರೋನ ಇದೆ, ಏನಕ್ಕೆ ಹೋಗ್ಬೇಕು ಅಂತ ಹೇಳಿರೋದು ಇವರಿಬ್ರೆ. ಬಂದ್ರು, ಸಂತೋಷ ಹೇಳಿ. ಪಾಪ ವೈಫು ಮಗಗೂ ರಜಾ ಇದೆ ಅಂದ್ರೂ ಕರ್ಕೊಂಡ್ ಬಂದಿದ್ದಾರೆ ನೋಡಿ. ಎಲ್ಲಿಂದ ತಂದಿದ್ದೀರಾ? ಸ್ವಿಟ್ಜರ್ಲ್ಯಾಂಡಿಂದನಾ? ಸ್ವಿಟ್ಜರ್ಲ್ಯಾಂಡಿಂದ ತಂದಿದಾರಂತೆ. ಬರೀ ಸ್ವೀಟ್ ಇಷ್ಟೇ ಇದು, ಬಟ್ ಮೆಂಥಾಲ್ ಅದೇನೋ ಹರ್ಬಲ್ ಅಂತ ಪ್ರಮೋಷನ್ ಮಾಡ್ತಾ ಇದಾರೆ. ಏನಿಲ್ಲ, ಯಾವಾಗ ಬಂದ್ರು ಈ ಮಳೆ ಬಂದಿರುತ್ತೆ. ಇವತ್ತು ನೋಡಿ, ಫುಲ್ ಮೋಡ, ಮಳೆ ಬರ್ತಾ ಇದೆ, ಗಾಳಿ ಇದೆ. ಬಿಸಿಲಿರುತ್ತೆ ಅನ್ಕೊಂಡ್ ಬಂದ್ರೆ ಫುಲ್ ಗಾಳಿ ಇದೆ ನೋಡಿ. ಸೊ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಅದ್ರ ಒಳಗಡೆನೂ ಸ್ಟ್ರಾಬೆರಿ ಗಿಡಗಳಿದೆ ಅನ್ಸುತ್ತೆ. ಒಳಗಡೆ ಪಿಕ್ ಮಾಡೋದು ಅನ್ಕೋತೀನಿ. ನೋಡೋಣ. ನೋಡ್ತಾ ಇದ್ದಾರೆ, ಅವರಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಪಾಟಲ್ಲಿ ಹಾಕಿದ್ದಾರೆ. ಇಲ್ಲೇ ಪಿಕ್ ಮಾಡೋದಾ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದೆ ಸ್ಟ್ರಾಬೆರೀಸ್ ಹಾಕಿದ್ದಾರೆ ಪಾಟಲ್ಲಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಇಲ್ಲಿ ಪಿಕ್ ಮಾಡೋದಾ ಏನು ನನಗೂ ಗೊತ್ತಿಲ್ಲ, ಅಷ್ಟು ಫಸ್ಟ್ ಟೈಮ್ ಬರ್ತಾ ಇರೋದು. ಲೆಟ್ಸ್ ಗೋ ಆ್ಯಂಡ್ ಚೆಕ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬಿಟ್ಟಿದ್ದಾವೆ. ಪಾಟಲ್ಲೇ ಇಷ್ಟು ಚೆನ್ನಾಗಿ ಸ್ಟ್ರಾಬೆರೀಸ್ ಬಂದಿದೆ. ಕೊಂಚಲು ನೋಡಿ, ಫುಲ್ ಲೈನ್, ಅಷ್ಟು ದೂರ ನೋಡಿ. ಈ ಥರ ನಮಗೊಂದು ಬ್ಯಾಗ್ ಕೊಟ್ಟಿದ್ದಾರೆ. ನಾವು ಎಷ್ಟು ಬೇಕೋ ಅಷ್ಟು ಆ್ಯಕ್ಚುಲಿ ಪಿಕ್ ಮಾಡ್ಬೋದು. ನಾವೇ ಬಾಕ್ಸ್ ತೊಗೊಂಡು ಬರ್ಬೋದು. ಬಾಕ್ಸ್ ತಂದಿಲ್ಲ ಅಂದರೆ ಈ ಥರ ತೋರ್ಸಲ್ಲಿ, ಈ ಥರ ಬ್ಯಾಗ್ ಕೊಡ್ತಾರೆ. ತೋರ್ಸಲ್ಲಿ ಬ್ಯಾಗ್ ಕೊಡ್ತಾರೆ. ಇದರಲ್ಲಿ ಕೂಡ ನಾವು ಪಿಕ್ ಮಾಡಿ ಹಾಕೋಬೋದು. ಬನ್ನಿ ಪಿಕ್ ಮಾಡೋಣ. ನೋಡಿ, ಇಲ್ಲಿ ಪಿಕ್ ಮಾಡ್ಬೇಕಂತೆ ಸ್ಟ್ರಾಬೆರೀಸ್. ದೊಡ್ಡದು ಹಾಕ್ರಿ, ಚಿಕ್ಕದು ಹಾಕ್ಬೇಡಿ. ಬೇಡ, ದೊಡ್ಡದು ತಗೋಬೇಕು, ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ ಅದು ಅಂತ.
ನೋಡಿ ಸ್ಟ್ರಾಬೆರೀಸ್ ತಿನ್ಬೋದು. ಮಕ್ಕಳು ತಿನ್ಕೋಬಹುದು. ಇಲ್ಲಿ ತಿಂದ್ರೆ ಒಬ್ಬ ಬಿಟ್ಬಿಟ್ಟು ಸರಿ ಸರಿ ಕೆಳಗಡೆ ಬೀಳ್ಸ್ಬೇಡ. ನೋಡಿ ತಿನ್ನೋಣ, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಆಹಾ, ಫ್ರೆಶ್ ಸ್ಟ್ರಾಬೆರಿ. ನಾನು ಟೇಸ್ಟ್ ಮಾಡ್ಬೋದಾ? ಯಮ್ಮಿ. ಬನ್ನಿ ಪಿಕ್ ಮಾಡೋಣ. ಇದು ತಿನ್ಬೋದಾ ನಾನು? ಸ್ಟ್ರಾಬೆರಿ ಪಿಕ್ಕಿಂಗ್ ನಡೀತಾ ಇದೆ. ಪಿಕ್ಕಿಂಗ ಈಟಿಂಗ ಎರಡೂ ಮಾಡೋದಿಲ್ಲ. ಎಲ್ಲಿಗೆ ಅಲ್ಕೋ ದೊಡ್ಡ ಇದಾಕು. ದೊಡ್ಡ ತಗೊಳ್ಳಿ, ಸಣ್ಣ ತಗೋಬೇಡ್ರಿ, ದೊಡ್ಡ ತಗೊಳ್ಳಿ. ನೋಡಿ ಈ ತರ ನಾವು ಚೂಸ್ ಮಾಡ್ಕೊಂಡು ದೊಡ್ಡದು ತಗೋಬೇಕು. ಇದ್ರಕ್ಕಿಂತ ದೊಡ್ಡದು ಕಾಣಿಸ್ತು ನನಗೆ, ಒಳಗೆಲ್ಲ ಇದಾವೆ. ಹಾರ್ವೆಸ್ಟಿಂಗ್ ಮಾಡಿ ನಾವು strawberries. So this is strawberry farm. ತೋರ್ಸ್ಕೊಳ್ಕೊ, ಎಷ್ಟು ಪಿಕ್ ಮಾಡಿದ್ಯಾ ತೋರ್ಸು. ವಾವ್, ಇಲ್ಲೆಲ್ಲ ಕೆಳಗೂ ಬಿದ್ದ್ಬಿಟ್ಟಿದಾವೆ ನೋಡಿ. ಇಲ್ಲಿ ನೋಡಿ ಎಷ್ಟು ತಗೊಂಡಿದ್ದಾರೆ ಇವರು, ಬೇರೆಯವ್ರದ್ದು. ಇವರೆಲ್ಲ ತಗೊಂಡಿದ್ದಾರೆ. ಮಳೆ ಬರ್ತಾ ಇದೆ, ಫುಲ್ ಮಳೆ ಶಬ್ದ. ಇಲ್ಲಿ ನೋಡಿ ಗೊಂಚಲು. ಸ್ಟ್ರಾಬೆರಿ ತಿಂತಾ ಇದ್ದಾರೆ, ಇಲ್ಲಿ ಪಿಕ್ ಮಾಡ್ತಾ ಇದ್ದಾರೆ. ಗುಲ್ಕು ತೋರ್ಸು. ಮಳೆ ಬರ್ತಾ ಇದೆ, ಸೊ ಒಳ್ಳೇದಾಯ್ತು ನಾವು ಒಳಗಡೆ ಇದ್ದೀವಿ ಮಳೆ ಇರೋದಕ್ಕೆ. ಇಲ್ಲ ಅಂದ್ರೆ ಮಳೆದಲ್ಲಿ ನೆನೀತಾ ಇದ್ವಿ. ಬೇಡ, ಇಲ್ಲಿ ನೋಡಿ ಇದೆಲ್ಲ ವೈಟ್ ಇದೆ. ಏನಕ್ಕೆ ವೈಟ್ ಇದೆ ಗೊತ್ತಿಲ್ಲ. ಅದು ಏನೋ ಔಷಧಿ ಹೊಡೆದಿದಾರ ಏನೋ ಗೊತ್ತಿಲ್ಲ. ವೈಟ್ ಇದೆ. ಏನಾಯ್ತು ತೋರ್ಸಿ. ಅವ್ರಿಗೆ ಮೋರ್ ದನ್ 1 kg ಅಲ್ಲ, ಫ್ರೀ ಲೇಬರ್ ವಾಪಸ್ ಕೊಡೋದು ಅವ್ರಿಗೆ. ಮಾಡಿ ತಗೊಳ್ಳಿ, ಕೊಡಿ ವಾಪಸ್. ಇದು ಎಷ್ಟು ದೊಡ್ಡದಿದೆ. ತಿಂಜನ ಎಷ್ಟು ತಿಂಜನ ಸ್ಟ್ರಾಬೆರೀಸ್. ನೋಡಿ ಇದು ಎಂಡಿಗೆ ಬಂದ್ವಿ ನಾವು. ಇಷ್ಟು ಉದ್ದ ಇದೆ ಅದು ನೋಡಿ. ಕಡೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಸ್ಟ್ರಾಬೆರಿ ಎಲ್ಲ ಇವಾಗ ಪಿಕ್ ಮಾಡ್ಕೊಂಡ್ವಿ. 1 kg ತೊಗೊಂಡಿದ್ದೀವಿ ಎಲ್ಲರೂ. ನಾನಂತೂ 1 kg ಅಂದ್ಕೊಂಡಿದ್ದೀನಿ, ಜಾಸ್ತಿ ಆದರೆ ಅವರೇ ತಗೋತಾರೆ. ಈ ಥರ ಇದೆ ಫಾರ್ಮ್. ಜಾಸ್ತಿ ಬೇಕು 1 kg. 7 kg ತೊಗೊಂಡ್ರೆ 90 ಕ್ರೋನು. ಇಲ್ಲ ಅಂತ ಅಂದರೆ 110 crowns per kg ಇದು ಸ್ಟ್ರಾಬೆರೀಸು. ಎಷ್ಟು ದೊಡ್ಡ ಸ್ಟ್ರಾಬೆರಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಬೇಕಷ್ಟು ತಿನ್ಬೋದು ಆ್ಯಕ್ಚುಲಿ. ತಿನ್ನೋದು ಸೇರಿ ಇವರು ದುಡ್ಡು ತೊಗೊತಾ ಇದ್ದಾರೆ ಅನಿಸುತ್ತೆ. ಬಟ್ ವಾಶ್ ಮಾಡಿ ತಿನ್ನಬೇಕು. ನೋಡೋಣ, ತಿನ್ನೋಣ ಸ್ವಲ್ಪ. ಇದು ನೋಡಿ, ಇದು ಸಖತ್ ಇಷ್ಟ ಆಯ್ತು ನನಗೆ. 2 kg ಸ್ಟ್ರಾಬೆರೀಸ್ ತೊಗೊಂಡಿದ್ದಾರೆ. ಇವರು ಮಿಲ್ಕ್ ಶೇಕ್ ಮಾಡ್ತಾರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ರಾಬೆರೀಸ್. ಇಲ್ಲಿ ಸ್ಟ್ರಾಬೆರೀಸ್, ಇಲ್ಲಿ ಸ್ಟ್ರಾಬೆರಿ. ಇದು ನೋಡಿ, ಒಂದು ದೊಡ್ಡದು, ಒಂದು ಚಿಕ್ಕ ಮರಿ ಕಟ್ ಮಾಡಿದ್ದಾನೆ. ಇದು ವೇಸ್ಟ್ ಹಿಂಗೆ ಕಟ್ ಮಾಡಿದ್ರೆ. ಇದು ನೋಡಿ, ಇದು ಟ್ವಿನ್. 2 ಇದಾವೆ ಜಾಯಿಂಟ್. ಒಂದೊಂದು ಸ್ಟ್ರಾಬೆರೀಸ್ ಅಂತೂ ಸಖತ್ ಸ್ವೀಟ್ ಆಗಿದೆ. ಅದು ಹೆಂಗೆ ಹುಡುಕ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದೊಂದು ಮಾತ್ರ ಹುಳಿ ಒಗ್ಗರಾಗಿದೆ. ಸ್ವೀಟ್ ಇದೆಯಾ, ಹೆಂಗೆ ಹುಡ್ಕೋದು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ ಇಲ್ಲಿ ಸ್ಟ್ರಾಬೆರಿ ಪಿಕ್ಕಿಂಗ್ ಮಾಡಿದ್ದಾರೆ ಎಲ್ಲರೂ. ಒಬ್ರು ಜಾಮ್ ಮಾಡ್ತಾರಂತೆ. ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ ನೋಡೋಣ. ಇದು ನಮ್ಮದು ತೋರಿಸಿ ಸಂತೋಷ್. ಇದು ಸಂತೋಷ್ ಅವ್ರದ್ದು. ಶ್ರದ್ಧಾ 2 kg ತೊಗೊಂಡಿದ್ದಾರೆ ಇವರು. ನೀವು ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾರೆ 2 kg. ಇವ್ರು ಜಾಮ್ ಮಾಡ್ತಾರಂತೆ ಶ್ರುತಿ. ಇವಾಗ ಎಲ್ಲರೂ ಎಷ್ಟು ತಿಂದಿದ್ದೀರಾ ಅದೇ ಹೇಳಿ. ನಾನೊಂದು 60ರಂಗೆ 1/4 kg ತಿಂದಿದ್ದೀನಿ ಅಷ್ಟೇ. ಡಬಲ್ ಇದೆ, ಅದು ಉಳಿದಿರೋದು ತಿನ್ಬೇಕು. ಸೊ ಬ್ಯೂಟಿಫುಲ್. ನೋಡಿ, ಇಲ್ಲಿ ನಾವು ತಗೊಂಡ್ಬಿಟ್ಟು ವೇ ಮಾಡಬೇಕು. ಹೌದಾ?
ಇಲ್ಲಿ ವೇ ಮಾಡಬೇಕು. ವೇ ಮಾಡಿ ನಾವು ಏನಾಯ್ತು ಬಿಡಿ. ಸೊ ಸ್ಟ್ರಾಬೆರಿ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ ಇವಾಗ. ಈ ಕಡೆ ಆ್ಯಕ್ಚುಲಿ ಇವ್ರದ್ದೇ ಹ್ಯಾಲನ್ಸ್ ಇದೆ, ಬಟ್ ಅದು ಇನ್ನೂ ಬಂದಿಲ್ಲ ನೋಡಿ, ಇನ್ನು ಚಿಕ್ಕದಿದೆ, ಅದಕ್ಕೆ ಇವರು ಓಪನ್ ಮಾಡಿಲ್ಲ ಇನ್ನು. ಇಲ್ಲ ಅಂದರೆ ಇದು ಪಿಕ್ಕಿಂಗ್ ಇರುತ್ತೆ. ಹಾಂ, ಸ್ಟ್ರಾಬೆರೀಸ್ ಆ ಥರನೇ ಇದೆ. ಹಾಂ ಹೌದು. ಅಲ್ಲ 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 ಹ್ಯಾಲನ್ಸ್. ಹಾಂ ಹ್ಯಾಲನ್ಸ್ ಇದು ನೋಡಿ, ಸ್ಟ್ರಾಬೆರಿ ಥರನೇ ಇದೆ, ಬಟ್ ಸ್ಟ್ರಾಬೆರಿ ಅಲ್ಲ, ಇದು ಹ್ಯಾಲನ್ಸ್. ಇದು ತೋರ್ಸು ಶೌರ್ಯ ಹೆಂಗಿದೆ. ಅಯ್ಯೋ ಹ್ಯಾಲನ್ಸ್ ನೋಡಿ, ಹ್ಯಾಲನ್ಸ್ ಈ ಥರ ಕೊಡಿಲಿ ಹತ್ರ ಇದೆ. ಸ್ಟ್ರಾಬೆರಿ ಥರ ಇದೆ, ಬಟ್ ನೀವು ಹತ್ತಿರದಿಂದ ನೋಡಿದ್ರೆ ಈ ಥರ ಇರುತ್ತೆ. ಇದು ಹ್ಯಾಲನ್ಸ್. ನಿಮ್ದು ಜಾಮ್ದು ರೆಸಿಪಿ ಹೇಳಿ ಒಂಚೂರು. ಅದು ಸೀಕ್ರೆಟ್ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೇಕಾ? ಕುಕ್ ಮಾಡಿ ಬಂದ್ರೆ ಜಾಮ್ ಅಂತ ಹೇಳೋದು. ಚೆನ್ನಾಗಿ ಬಂದ್ರೆ ಅದು ಜಾಮ್ ಅಂತ ಕರಿತೀನಿ, ಇಲ್ಲ ಅಂದ್ರೆ ಹೆಂಗ್ ಪ್ರಿಸರ್ವ್ ಹೆಂಗ್ ಮಾಡ್ತೀರಾ? ನಿಂಬೆಹಣ್ಣು ಹಾಕ್ತೀರಾ? ನಿಂಬೆಹಣ್ಣು ಸಕ್ಕರೆ ಹಾಕ್ಬೇಕಂತೆ, ಅದು ಯಾವುದೋ ಪ್ರಪೋರ್ಷನ್ ಅಲ್ಲಿ ಹಾಕ್ಕೊಂಡು ಹಾಕ್ಬೇಕು. ಮತ್ತೆ ನಿಮ್ಗೆ ಗ್ಲಾಸ್ ಇರುತ್ತಲ್ಲ ಬಾಟಲ್ಸ್, ಏರ್ ಟೈಟ್ ಕಂಟೈನರ್ ಇಲ್ಲಿ ಏನೋ ಹಾಕಿದ್ದಾರೆ, ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದು ಫುಲ್ ನೋಡಿ, ಫುಲ್ ಹಾಕಿದ್ದಾರೆ. ಅಲ್ಲಿ ನೋಡಿ ನೀರು ಹೆಂಗೆ ಬಿಡ್ತಾ ಇದ್ದಾರೆ ಗಿಡಗಳಿಗೆ, ಅಲ್ಲಿ ಸ್ಪ್ರಿಂಕ್ಲರಿಂದ ಬಿಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ನೀರು ಬರ್ತಾ ಇದೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ನೋಡಿ ಈ ಥರ ಟ್ರ್ಯಾಕ್ಟರ್ ಇಟ್ಟಿದ್ದಾರೆ. ಅಲ್ಲಿ ಒಂದು ಸ್ಮಾಲ್ ಪಾಂಡ್ ಥರ ಇದೆ, ಚೆನ್ನಾಗಿದೆ ನೋಡಿ. ಅಲ್ಲಿ ಬಾರ್ಬಿಕ್ಯೂ ಮಾಡ್ಕೊಳ್ಳೋಕ್ಕೆ, ಕುತ್ಕೊಂಡು ಊಟ ಮಾಡೋಕ್ಕೆಲ್ಲ ಇದೆ. ನಾವು ಊಟ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಹೌದಾ? ನೋಡಿ ಕುತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಹೋಗೋಣ ಅನ್ಕೊತಾ ಇದ್ದೀವಿ. ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೆ, ಕುತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ಪಾಂಡ್ ಥರ ಇದೆ ಇದು. ಒಳಗಡೆ ಅಷ್ಟೊಂದು ಗಾಡಿಗಳನ್ನ ಹೆಂಗಿಟ್ಟಿದ್ದಾರೆ ಇವರು. ಹಾರ್ಸ್ಗಳಿದಾವೆ, ಇಲ್ಲೊಂದು ಕಾರ್ ಇದೆ. ಇನ್ನೊಂದು ತಿನ್ಬಿಡುತ್ತೆ ಮಧು, ಗುಲ್ಕೋಸ್ ಮಾತ್ರ ತಿನ್ನಲ್ಲ ಅದು, ನಮ್ಮನೆಲ್ಲ ತಿನ್ಬಿಡುತ್ತೆ. ನಂಗೂ ಭಯ, ಅದಕ್ಕೆ ಹೋಗ್ತಾ ಇಲ್ಲ ನಾನು. ಬಂದು ಓಡಿ. ಹುಷಾರು. ಶೌರ್ಯ ಬೇಡ ಬಿಡಿ. ಇಲ್ಲಿ ನೋಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಶ್ರುತಿ ಒಳಗೆ ಡೌನ್ ಹೋಗ್ಬಿಡುತ್ತದು. ಹೋಗುತ್ತಾ, ಬಿಡಿ. ಊಟ ಮಾಡ್ತಾ ಇದ್ದೀವಿ. ಇಮಿಡಿಯೇಟಾಗಿ ಬೆಳಗ್ಗೆ ಊಟ ಅಡುಗೆ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿರೋದಕ್ಕೆ ನಾನು ಚಿತ್ರಾನ್ನ ಮಾಡ್ಕೊಂಡು ಬಂದೆ ಕ್ವಿಕ್ಕಾಗಿ. ಬೆಳಗ್ಗೆ ಮಾಡಿರೋ ಅವಲಕ್ಕಿ ಒಗ್ಗರಣೆಗೆ. ಅಲ್ಲಿ ಶ್ರುತಿ ಟೊಮ್ಯಾಟೊ ರೈಸ್, ಶ್ರದ್ಧಾನು ಪಾಪ ಬೆಳಗ್ಗೆನೆ ಕ್ವಿಕ್ಕಾಗಿ ಪುಳಿಯೋಗರೆ ಮಾಡ್ಕೊಂಬಂದರು. ಸೊ ಇವಾಗ ಈ ಪಾಂಡ್ ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಈ ಪಾಂಡಲ್ಲಿ ಫಿಶಸ್ ಇತ್ತು. ಮೇ ಬಿ ಇಲ್ಲಿ ಫಿಶ್ ಫಾರ್ಮಿಂಗ್ ಕೂಡ ಮಾಡ್ತಾ ಇದ್ದಾರೆ. ಫುಲ್ ದೊಡ್ಡ ಫಿಶ್ಗಳು ತುಂಬಾ ಇದ್ವು. ಫಿಶ್ ಎಷ್ಟು ದೊಡ್ಡದಿದೆ ಅದು. ಇಲ್ಲಿಂದ ಹೊರಟಿದ್ದೀವಿ ಇವಾಗ. ಅಲ್ಲಿಂದ ಹೊರಟು ನಾವು ಇನ್ನೊಂದು ಪ್ಲೇಸಿಗೆ ಬಂದ್ವಿ, ಗೊಟ್ಟ ಕ್ಯಾನಲ್, ಬರ್ಗ್ಸ್ ಲೂಸರ್ ಅಂತ. ಚಾಕ್ಲೇಟ್ ಇದೆ, ಇಲ್ಲಿದೆ ಬ್ಲೂಬೆರಿ ಐಸ್ ಕ್ರೀಮ್ಸ್, ಎಲ್ಲ ಥರದ ಐಸ್ ಕ್ರೀಮ್ಗಳಿದೆ. ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಬ್ಲೂಬೆರಿ, ಮ್ಯಾಂಗೋ, ಆಮೇಲೆ ಇನ್ನೊಂದು ಯಾವುದೋ ಟ್ರೈ ಮಾಡ್ತಾ ಇದ್ದೀನಿ. ಬಾ ಅರಿಯಾದ್ನ ಬಾ. ಐಸ್ ಕ್ರೀಮು ಆಯಿತು. ಐಸ್ ಕ್ರೀಮ್ ಇವಾಗ
ಮ್ಯಾಂಗೋ ಮತ್ತು ಬ್ಲೂಬೆರ್ರಿ ಎಲ್ಲ ಮಿಕ್ಸ್ ಮಾಡಿದ್ವಿ. ಇದು ಕೆನಲ್, ಇದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ ಅನಿಸುತ್ತೆ. ಈ ಬೋಟ್ ಹೋಗ್ಬೇಕಂದ್ರೆ ಈ ವಾಟ್ರ್ ಎಲ್ಲ ಬಂದು ಈ ಸೇಮ್ ಲೆವೆಲ್ ಆದಮೇಲೆ ಬೋಟ್ ಪಾಸ್ ಆಗುತ್ತೆ. ಸೊ ಇದೇ ಥರ ಲಾಕು, ಇದೇ ಥರ ಒಂದು 14 ಲಾಕ್ ಇದೆ. ಅದಾದಮೇಲೆ ಅದು ಸೀಗೆ ಹೋಗುತ್ತೆ. ಎಂಡಲ್ಲಿ ಸಿ ಇದೆ, ಸಿ ಆರ್ ಲೇಕ್. ಸೊ ನೋಡಿ ಇಲ್ಲಿ ಲಾಕಲ್ಲಿ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲಾಕ್ ಕ್ಲೋಸ್ ಆಗಿದೆ, ಮಧ್ಯ ಬೋಟ್ ಇದೆ. ಸೊ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಹೋಗಿ ರೈಟಿಗೆ ಹೋಗ್ಬೇಡಿ. ಹಾಂ, ನಾನು ರೈಟಿಗೆ ಹೋಗಲ್ಲ. ಗುಲ್ಕು ಸೈಡಿಗೆ ಬನ್ನಿ. ನೋಡಿ ಇಲ್ಲಿ ಸುಮಾರು ಲಾಕ್ಸ್ಗಳು ಕಾಣಿಸ್ತಾ ಇದೆ. ಅದಾದಮೇಲೆ ಅಲ್ಲಿರೋದು ಸಿ. ಹಾಂ, ಬೋಟ್ ಬರ್ತಾ ಇದೆ ಅಲ್ಲಿಂದ. 3 ಬೋಟ್ಸ್ ಬರ್ತಾ ಇದ್ದಾವೆ. ಇಲ್ಲಿ ವಾಟ್ರ್ ಹಾಕ್ತಾ ಇದ್ದಾರೆ ಇವರು. ನೀವು ಅಲ್ಲಿ ನೋಡ್ಬೋದು ವಾಟರ್ ಲೆವೆಲ್ ಡಿಫ್ರೆನ್ಸ್ ನೋಡಿ. ಅಲ್ಲಿ ಮೇಲಿದೆ, ಇದು ಕೆಳಗಿದೆ. ಸೊ ಡಿಫ್ರೆನ್ಸನ್ನ ಈಕ್ವಲ್ ಮಾಡ್ತಾ ಇದ್ದಾರೆ ವಾಟ್ರ್ ಹಾಕ್ಬಿಟ್ಟು, ಸೊ ದ್ಯಾಟ್ ಈ ಬೋಟು ಪಾಸ್ ಆಗೋ ತನಕ ಈಕ್ವಲ್ ಲೆವೆಲ್ ಮಾಡಿ ಮತ್ತು ಅಲ್ಲಿವರೆಗೂ ಪಾಸ್ ಆಗುತ್ತೆ. ಮತ್ತು ಆಮೇಲೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಆ ಗೇಟ್ಗೆ. ಹಂಗೆ ಮೇಲೆ ಹೋಗ್ತಾರೆ. ಇದು ಯಾಕೆ ಮಾಡಿದ್ದಾರೆ ಅಂದರೆ ನೋಡಿ, ಸ್ಟೀಪಾಗಿದೆ. ಸ್ಟೀಪಾಗಿರುವಾಗ ಬೋಟ್ಸ್ ಹೋಗೋಕ್ಕೆ ಕಷ್ಟ ಅಲ್ವಾ. ಸೊ ಆವಾಗಿನ ಕಾಲದಲ್ಲಿ ಈ ಟೆಕ್ನಾಲಜಿನ ಮಾಡಿದ್ದಾರೆ. ಇದು ಒಂದು 100 ವರ್ಷಗಳ ಹಿಂದಿನ ಟೆಕ್ನಾಲಜಿ ಇದು. ಇನ್ನೂ ಇದನ್ನು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಸಿ ಇದೆ, ಇಲ್ಲಿ ಸ್ಯಾಂಡ್ ಬೀಚ್ ಥರ ಅಲ್ಲಿ ಸ್ಯಾಂಡ್ ಇದೆ, ಮಕ್ಕಳು ಆಟ ಆಡ್ಬೋದು. ಅಲ್ಲೆಲ್ಲ ಸ್ವಿಮ್ಮಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಕುತ್ಕೊಂಡು ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಮಕ್ಕಳೆಲ್ಲ ಅಲ್ಲಿವರೆಗೂ ಹೋಗಿದ್ದಾರೆ. ನಾವಿಲ್ಲೇ ಆಹಾ ತಣ್ಣಗಿದೆ. ಸೊ ಇಲ್ಲೇ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊತಾ ಇದ್ದೀವಿ. ಸಖತ್ ತಣ್ಣಗಿದೆ ವಾಟ್ರು, ಬಿಸಿ ಇದೆ ಔಟ್ಸೈಡು. ಸೊ ಚೆನ್ನಾಗಿ ಅನಿಸ್ತಾ ಇದೆ. ನಾವಷ್ಟೇ ಬಂದಿದ್ದೀವಿ, ಅವರೆಲ್ಲ ಅಲ್ಲೇ ಇದ್ದಾರೆ. ಅಷ್ಟು ದೂರ ನಡ್ಕೊಂಡು ಬರಬೇಕು. ಅವ್ರು ಬಂದಿಲ್ಲ, ನಾವಷ್ಟೇ ಬಂದ್ವಿ. ನೋಡಿ ಅಲ್ಲಿ ಶ್ರದ್ಧಾ ಅವರಿಬ್ರದ್ದು ಫೋಟೋ ತೆಗಿತಾ ಇದ್ದಾರೆ. ನಾನು ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ, ಯಾಕಂದರೆ ಕಾಲೆಲ್ಲ ನೋಡಿ ಮಣ್ಣಾಗುತ್ತೆ, ಸ್ವಲ್ಪ ಡ್ರೈ ಆಗಲಿ ಸಾಕ್ಸ್ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಹೌದು, ಬೇಡ ಕೆಳಗಡೆನಾ. ನೋಡಿ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ವಾಟ್ರ್ ಹೆಂಗೆ ಲೆವೆಲ್ ಮಾಡಿದ್ದಾರೆ, ಇಲ್ಲಿಗಿದೆ ನೋಡಿ ವಾಟ್ರು. ಯಾಕಂದರೆ ಅಲ್ಲಿ ಒಂದು ಬೋಟ್ ಬರ್ತಾ ಇದೆ. ಸೊ ಬೋಟ್ ಹಿಂಗೆ ಪಾಸ್ ಆಗುತ್ತೆ. ಅದಾದಮೇಲೆ ಇಲ್ಲಿಲ್ಲ ಹಿಂಗೆ ಮಾಡ್ತಾರೆ ವಾಟ್ರ್. ನೋಡಿ ಡಿಫ್ರೆನ್ಸ್ ನೋಡಿ, ಇದು ಹಿಂಗಿದೆ, ಇಲ್ಲಿ ಹಿಂಗಿದೆ, ಆಮೇಲೆ ಹಿಂಗೆ ಹೋಗುತ್ತೆ. ಹಿಂಗೋಗಿ ಬೋಟ್ ಅಲ್ಲೋಗುತ್ತೆ. ಸೊ ಇವಾಗ ವಾಪಸ್ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.